ಎಲ್ರಿಗೂ ನಮಸ್ತೆ. ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲಿ ನಾವು ಆಹಾರ ಬೆಳೆಯುವಂಥ ಭೂಮಿ, ಆ ಭೂಮಿ ಕರಗ್ತಾ ಇರೋದ್ರ ಬಗ್ಗೆ ಮತ್ತು ವಿಷಯುಕ್ತವಾದಂಥ ಆಹಾರನ ತಿನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಅದ್ರ ಮೇಲೆ ಆದಂಥ ಪರಿಣಾಮದ ಬಗ್ಗೆನೂ ನಾವು ವಿಮರ್ಶೆ ಮಾಡಿದ್ದೀವಿ. ಇವತ್ತಿನ ಮುಖ್ಯವಾದಂಥ ಈ ವಾರದ ಮಾತಿನ ಮುಖ್ಯವಾದಂಥ ಸಬ್ಜೆಕ್ಟ್ ಇವತ್ತೇನು ಅಂತಂದರೆ ಕರಳು ಮತ್ತು ಮಣ್ಣಿನ ಸಂಬಂಧ ಅಂತೇಳಿ. ಯಾಕೆಂದರೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಲ್ಲಿ ಒಂದು ಮಾತು ಹೇಳೋರು, ಕರಳಿಗೂ ಮತ್ತು ಮಣ್ಣಿಗೂ ಸಂಬಂಧ ಇದೆಯಪ್ಪ, ಹಾಗಾಗಿ ಮಣ್ಣನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂತೇಳಿ ಹೇಳ್ತಾಯಿದ್ರು. ಅದರು ಏನು ಹೇಳ್ತಾರೆ ಅನ್ನೋದು ಅವತ್ತು ಅರ್ಥವಾಗ್ತಿರ್ಲಿಲ್ಲ. ಆದರೆ ಇವತ್ತು ಅದನ್ನು ಅರ್ಥೈಸ್ಕೊಳ್ಳೋಂಥ ಅನಿವಾರ್ಯತೆ ಇವತ್ತು ನಮಗೆ ಬಂದು ಒದಗಿದೆ. ಇವತ್ತು ಆಹಾರದಲ್ಲಿ ಮಣ್ಣಿನಲ್ಲಿ ಏನು ಬೆಳಿತೀವಿ ಅದನ್ನು ನಾವು ತಿಂತೀವಿ. ಆ ತಿನ್ನೋದ್ರಿಂದ ಮಣ್ಣಿನಲ್ಲಿ ಏನಿರುತ್ತೆ ಅದು ಪರಿಪೂರ್ಣವಾದಂಥ ಆಹಾರನೋ ಅಥವಾ ಅಪರಿಪೂರ್ಣವಾದದ್ದೋ, ಇದನ್ನು ನಾವು ಇವತ್ತು ವಿಮರ್ಶೆ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಮುತ್ತಜ್ಜನ ಕಾಲದಿಂದ ಮತ್ತು ಅಜ್ಜನ ಕಾಲದಿಂದ ಏನು ನಂಬಿಕೆ ಇತ್ತಲ್ಲ, ಅಂದರೆ ಮಣ್ಣು ಮತ್ತು ಕರುಳಿನ ಸಂಬಂಧ, ಅದು ಯಾಕಿತ್ತು ಅಂತಂದರೆ, ಈಗ ನಾವು ಮಣ್ಣಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಆರೋಗ್ಯವಾದಂಥ ಬೆಳೆನ ಅವತ್ತು ಬೆಳೀತಾ ಇದ್ರು. ಮಣ್ಣು ಆರೋಗ್ಯವಾಗಿತ್ತು, ಪ್ರಕೃತಿ ಆರೋಗ್ಯವಾಗಿತ್ತು. ಅಂಥ ಮಣ್ಣಲ್ಲಿ ಆರೋಗ್ಯವಾದಂಥ ಆಹಾರ ಬೆಳೀತಾ ಇದ್ರು. ಒಂದು ಸಸ್ಯ ಏನು 108 ಅನ್ನದ್ರವ್ಯಗಳು ಬೇಕಿತ್ತು ಅಷ್ಟನ್ನು ಪರಿಪೂರ್ಣವಾಗಿ ಅದು ಸ್ವೀಕಾರ ಮಾಡಿ ಫಲ ಕೊಡ್ತಾ ಇತ್ತು. ಆ ಪರಿಪೂರ್ಣವಾದಂಥ ಫಲನ ನಾವು ತಿಂದಾಗ ನಮ್ಮ ಆರೋಗ್ಯನೂ ಪರಿಪೂರ್ಣವಾಗಿ ಅದು ನಿರ್ಮಾಣ ಆಗೋದಕ್ಕೆ ಅದು ಅವಕಾಶ ಮಾಡಿಕೊಡ್ತಾ ಇತ್ತು. ಈಗೇನಾಗಿದೆ ಅಂತಂದರೆ, ನಾವು ರಾಸಾಯನಿಕ ಹಾಕ್ತೀವಿ. ರಾಸಾಯನಿಕ ಕೃಷಿನಲ್ಲಿ ಕೇವಲ 5ರಿಂದ 9 ಪೋಷಕಾಂಶಗಳನ್ನು ಮಾತ್ರ ಕೊಡ್ಬೋದು. ಆ ಸಸ್ಯ ಏನು ಮಾಡುತ್ತೆ ಅಂತಂದರೆ ಕೇವಲ 9 ಪೋಷಕಾಂಶಗಳನ್ನು ತಿಂದು ಬೆಳೆಯುತ್ತೆ. ಆ ಬೆಳೆದದ್ದನ್ನು ಅಷ್ಟನ್ನು ಮತ್ತೆ ನಾವು ಫಲ ಕೊಡುತ್ತಲ್ಲ ಅದನ್ನು ನಾವು ತಿಂತೀವಿ. ಆ ತಿನ್ನೋದ್ರಿಂದ ಇವತ್ತು ಏನಾಗ್ತಾ ಇದೆ ಅಂತಂದರೆ, ನಮಗೆ ಬೇಕಾದಂಥ, ಯಾಕೆಂತಂದರೆ ಸಸ್ಯರಾಶಿಗಳು ಮತ್ತು ಜೀವರಾಶಿಗಳಿಗೆ ಇಲ್ಲಿ ನಾವು ಬದುಕಬೇಕು ಅಂತಂದರೆ 108 ಅನ್ನದ್ರವ್ಯಗಳು ಬೇಕು. ಎರಡಕ್ಕೂ ಅಷ್ಟೇ ಸಮ ಪ್ರಮಾಣದ ಪೋಷಕಾಂಶ ಬೇಕಿತ್ತು. ಆದರೆ ಒಂದು ಸಸ್ಯ ಕೇವಲ 9 ಪೋಷಕಾಂಶಗಳನ್ನು ಮಾತ್ರ ತಿಂದು ಅದು ಫಲ ಕೊಡೋದ್ರಿಂದ ಆ 9 ಪೋಷಕಾಂಶಗಳ ಫಲನ ಮಾತ್ರ ನಾವು ತಿಂತಾ ಇದ್ದೀವಿ. ಅದು ನಮ್ಮ ಬಾಡಿಗೆ ಸಾಕಾಗ್ತಾ ಇಲ್ಲ, ನಮ್ಮ ದೇಹಕ್ಕೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಆ ಕಾರಣಕ್ಕಿಂತ ನಮಗೆ ಅನಾರೋಗ್ಯ ಸ್ಥಿತಿಗಳು, ಪೋಷಕಾಂಶದ ಕೊರತೆ, ವಿಟಮಿನ್ ಕೊರತೆ ಅಂತ ಏನು ಹೇಳಿ ಬೇರೆ ಬೇರೆ ವಿಟಮಿನ್ ಮಾತ್ರೆಗಳು ಕೊಡ್ತಾರಲ್ಲ, ಇದೆಲ್ಲದೂ ಕಾರಣ ನಾವು ಅಪರಿಪೂರ್ಣವಾದಂಥ ಆಹಾರನ ತಿನ್ನೋದ್ರಿಂದ ಇದು ಆಗ್ತಾ ಇದೆ. ಅದನ್ನು ನಾವು ತಪ್ಪಿಸ್ಬೇಕು ಅಂತಂದರೆ, ಮುತ್ತಜ್ಜನ ಕಾಲದಲ್ಲಿ ನಮ್ಮ ಅಜ್ಜನ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಆ ಕೃಷಿ ಇವತ್ತು ಪರಿಪೂರ್ಣವಾದಂಥ ಕೃಷಿ ಅಂತೇಳಿ ಇವತ್ತು ನಮಗೆ ಮನವರಿಕೆ ಆಗಿರೋದ್ರಿಂದ ಆ ಥರದ ಕೃಷಿಗೆ ನಾವು ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಸಾವಯವ ಕೊಟ್ಟಿಗೆ ಗೊಬ್ಬರನ ಬಳಸಿ, ದೇಶೀಯ ಬೀಜಗಳನ್ನು ಬಳಸಿ ಅವರು ಕೃಷಿ ಮಾಡ್ತಾ ಇದ್ರು. ಆಗ ನಮಗೆ ಆರೋಗ್ಯವಾದಂಥ ಆಹಾರ ನಮಗೆ ವಾಪಸ್ ಸಿಗ್ತಾ ಇತ್ತು. ಈಗ ಹೈಬ್ರಿಡ್ ಬೀಜಗಳು ತನ್ನ ಮೊಳಕೆ ಬರುವಾಗಲೇ ಅದು ಅನೇಕ ರೋಗಗಳನ್ನು ಒತ್ತು ತರೋಂಥ ಕ್ರಿಯೆ ಅಲ್ಲಿ ನಡೆಯುತ್ತೆ. ಜೊತೆಯಲ್ಲಿ ಅದು ಬೇರ್ ಬಿಟ್ಟು ಆಹಾರ ಕೊಡೋಂಥ ಸಂದರ್ಭದಲ್ಲೂ ಅದು ಅಪರಿಪೂರ್ಣವಾದಂಥ ಪೋಷಕಾಂಶಗಳನ್ನು ತಿಂದು ಫಲ ಕೊಡೋದ್ರಿಂದ ನಮ್ಮ ದೇಹಕ್ಕೆ ಅದರ ಕೊರತೆ ಉಂಟಾಗ್ತಾ ಇದೆ. ಆ ಕಾರಣಕ್ಕಾಗಿ ನಮಗೆ ಊಟ ಆದ ತಕ್ಷಣ ಹಸುವಿನ ಭಾವನೆ ಬರೋದು, ಹಾಗಾಗಿ ಆ ಹಸುವಿನ ಭಾವನೆ ಬಂದ ತಕ್ಷಣ ಮತ್ತೊಂದೇನೋ ತಿನ್ನೋದು, ಈ ಥರದ ಕ್ರಿಯೆಯಿಂದ ನಮಗೆ ಬೇಡದೇ ಇರೋಂಥ ಹೆಚ್ಚು ವಸ್ತುಗಳನ್ನು ನಾವು ನಮ್ಮ ಹೊಟ್ಟೆಗೆ ಸೇರಿಸ್ಕೊಂತ ಇರೋದ್ರಿಂದ ಒಬೆಸಿಟಿ ಇರ್ಬೋದು, ಅಥವಾ ಹೃದಯ ರೋಗದ ಸಮಸ್ಯೆ ಇರ್ಬೋದು, ಅಥವಾ ಕರುಳಿನ ಸಮಸ್ಯೆ ಇರ್ಬೋದು, ಇವೆಲ್ಲವೂ ನಾವು ತಿನ್ನೋಂಥ ಆಹಾರದಿಂದನೇ ಬರ್ತಾ ಇದೆ. ಈ ಮೂಲ ನಮ್ಮ ಆಹಾರನೇ ಆಗಿರೋದ್ರಿಂದ ನಾವಿವತ್ತು ಆರೋಗ್ಯವಾದಂಥ ಆಹಾರ ಬೆಳಿಬೇಕು ಅಂತಂದರೆ ನೈಸರ್ಗಿಕ ಕೃಷಿನಲ್ಲಿ ನಾವು ಕೃಷಿ ಮಾಡಬೇಕು, ಅಲ್ಲಿ ಆಹಾರ ಬೆಳಿಬೇಕು. ಅಂದರೆ ನಾವು ಜೀವಾಮೃತದಲ್ಲಿರೋಂಥ 108 ಅನ್ನದ್ರವ್ಯಗಳನ್ನು ಸಪ್ಲೈ ಮಾಡೋಂಥ ಜೀವಾಣುಗಳನ್ನು ಮಣ್ಣಿಗೆ ಸೇರಿಸಬೇಕು. ಆ ಮಣ್ಣಿಗೆ ಸೇರಿಸಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ, ಸಹಜವಾಗಿ ಮಣ್ಣಲ್ಲಿದ್ದಂಥ ಪೋಷಕಾಂಶದ ಕಣಗಳನ್ನು ಕರಗಿಸಿ ಗಿಡಕ್ಕೆ ಸಪ್ಲೈ ಮಾಡೋಂಥ ಕೆಲಸ ಅಲ್ಲಿ ನಿರಂತರವಾಗಿ ಆಗ್ತಾ ಇರುತ್ತೆ. ಆಗ ಒಂದು ಸಸ್ಯ ಅದಕ್ಕೆ ಏನು ಅನ್ನದ್ರವ್ಯಗಳು ಬೇಕು ಅಷ್ಟನ್ನು ಪರಿಪೂರ್ಣವಾಗಿ ಅದು ಸ್ವೀಕಾರ ಮಾಡೋಂಥ ಕ್ರಿಯೆಗೆ ಅಲ್ಲಿ ಒಳಗಾಗುತ್ತೆ. ಆ ಕಾರಣದಿಂದ ನಾವು ನೈಸರ್ಗಿಕ ವಾತಾವರಣ ಸೃಷ್ಟಿ ಮಾಡಿ ನಾವೇನು ತಿಂತೀವಿ ಅಂತ ಆಹಾರನ ಆರೋಗ್ಯವಾಗಿ ಬೆಳಿಬೇಕು ಅಂತಂದರೆ ನಮಗೆ ಈ ನೈಸರ್ಗಿಕ ಕ್ರಿಯೆಯಿಂದ ಬರೋಂಥ ಎಲ್ಲ ಲಾಭನ ನಾವು ನೋಡ್ಕೊಂಡು ನಾವು ಕೃಷಿ ಮಾಡ್ತಾ ಹೋಗ್ಬೋದು. ಇಲ್ಲಿ ನೈಸರ್ಗಿಕ ಕೃಷಿ ಮಾಡೋದಕ್ಕೆ ಏನು ಹೆಚ್ಚು ಖರ್ಚು ಏನು ಬರೋದಿಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಬದ್ಧತೆ ಬೇಕು. ಆ ಬದ್ಧತೆ ಯಾವುದು ಅಂತಂದರೆ, ನಾನು ಪರಿಪೂರ್ಣವಾಗಿ ಕೃಷಿ ಮಾಡ್ತೀನಿ, ನನ್ನ ಕಸುಬು ಕೃಷಿನಲ್ಲೇ ಪರಿಪೂರ್ಣವಾಗಿ ನಾನು ತೊಡಗಿಸ್ಕೊಂತೀನಿ ಬದ್ಧತೆ ರೈತನಿಗೆ ಬಂದಾಗ
ಅಲ್ಲಿ ಒಂದು ದೇಶೀಯ ಗೋವನ್ನು ಸಾಕ್ತಾನೆ. ಆ ದೇಶೀಯ ಗೋವು ಕೊಡೋಂಥ ಸಗಣಿ ಗಂಜದಿಂದ ನಾವು ಜೀವಾಮೃತ ಮಾಡ್ಕೋಬಹುದು. ಆ ಜೀವಾಮೃತದಲ್ಲಿ ಸಗಣಿನಲ್ಲಿರೋಂಥ ಜೀವಾಮೃತದಲ್ಲಿ ಮಲ್ಟಿಫೈ ಆಗಿ ಅದು ಮಣ್ಣಿಗೆ ಬಿದ್ದಾಗ ಅಲ್ಲಿ ದ್ವಿಗುಣಗೊಳ್ತಾ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಜೀವಾಣುಗಳು ಇರಬೇಕು ಅದು ಅಷ್ಟು ಸೃಷ್ಟಿಯಾಗಿ ಮಣ್ಣಲ್ಲಿದ್ದಂಥ ಎಲ್ಲ ಪೋಷಕಾಂಶಗಳನ್ನ ಕರಗಿಸಿ ಅದು ಗಿಡಕ್ಕೆ ಸಪ್ಲೈ ಮಾಡೋಂಥ ಕೆಲಸನ ಅದು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಅಲ್ಲಿ ನಮಗೆ ಆರೋಗ್ಯವಾದಂಥ ಪರಿಪೂರ್ಣವಾದಂಥ ಒಂದು ಆಹಾರ ನಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ನಾವು ಅದನ್ನು ತಿಂದಾಗ ನಮ್ಮ ಆರೋಗ್ಯನೂ ಸಹಜವಾಗಿ ಸುಧಾರಣೆ ಆಗುತ್ತೆ ಮತ್ತು ಬದಲಾಗುತ್ತೆ ಮತ್ತು ಸುಸ್ಥಿರವಾಗಿರುತ್ತೆ. ಆ ಕಾರಣಕ್ಕಾಗಿ ನಾವಿವತ್ತು ನೈಸರ್ಗಿಕವಾಗಿ ಬೆಳೆದಂಥ ಆಹಾರನೇ ನಾವು ತಿನ್ನೋದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಅದನ್ನು ಕೊಟ್ಟಾಗ ಮಾತ್ರ ಅದು ಸಾಧ್ಯತೆ ಆಗುತ್ತೆ. ಇವತ್ತು ಒಂದು ನಂಬಿಕೆ ಇದೆ, ನೈಸರ್ಗಿಕ ಕೃಷಿನಲ್ಲಿ ಯಥೇಚ್ಛವಾದಂಥ ಆಹಾರ ಬೆಳೆಯೋಕ್ಕಾಗಲ್ಲ, ನಾವೆಲ್ರಿಗೂ ಆಹಾರನ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಒಂದು ನಂಬಿಕೆ ಇದೆ. ಇದು ಕೇವಲ ಒಂದು ಮಾಫಿಯಾ ಕಲಿಸ್ಕೊಟ್ರಂತ ಒಂದು ಪಾಠ ಅಷ್ಟೇನೆ. ಇಲ್ಲಿ ನೈಸರ್ಗಿಕವಾಗಿ ಇಲ್ಲಿ ರಾಸಾಯನಿಕದಿಂದ ಬಂತೋ ಅಥವಾ ನೈಸರ್ಗಿಕವಾಗಿ ಬಂತೋ ನನಗೆ ಆಹಾರ ಅಂತ ಆ ಒಂದು ಸಸ್ಯಕ್ಕೆ ಗೊತ್ತಿರಲ್ಲ. ಆದರೆ ಅದರ ಪರಿಣಾಮ ಎಲ್ಲಾಗುತ್ತೆ ಅಂತಂದ್ರೆ ಅದು ನಮ್ಮ ಆಹಾರನ ತಿಂದಾಗ ನಮ್ಮ ಮೇಲೆ ಮತ್ತು ಜಾನುವಾರುಗಳ ಮೇಲೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಪರಿಪೂರ್ಣವಾದಂಥ ಆಹಾರ ಬೆಳಿಬೇಕು ಅಂತಂದ್ರೆ ನೈಸರ್ಗಿಕ ಕ್ರಿಯೆಯಿಂದ ಮಾಡಿದ ಅನ್ನನ ನಾವು ತಿನ್ನಬೇಕು. ನೈಸರ್ಗಿಕ ಕ್ರಿಯೆಯಿಂದ ನಾವು ಸೃಷ್ಟಿ ಮಾಡಿದಂಥ ಎಲ್ಲ ಬೆಳೆಗಳನ್ನು ಬೆಳೆಸಿದಾಗ ಇಡೀ ವಾತಾವರಣ ನೈಸರ್ಗಿಕ ಕ್ರಿಯೆ ಒಳಪಟ್ಟು ಒಂದು ಸಮತೋಲನವಾದಂಥ ಪರಿಸರ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇದು ಒಬ್ಬ ರೈತ ಮಾಡುವಂಥ ತನ್ನ ಸಣ್ಣ ಕೆಲಸ. ಈ ಸಣ್ಣ ಕೆಲಸ ದೊಡ್ಡ ಕೊಡುಗೆಗಳನ್ನು ಕೊಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಇವತ್ತು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರಾರಂಭದ ಹಂತದಲ್ಲಿ ನಾವು ನೈಸರ್ಗಿಕ ಕೃಷಿಯಿಂದ ನಮ್ಮನ್ನ ನಾವೇ ಬೆಳ್ಕೊಳ್ಳೋಂಥ ಕ್ರಿಯೆಗೆ ನಾವು ಇವತ್ತು ಮುಂದಾಗಬೇಕಾದಂಥ ಅನಿವಾರ್ಯತೆ ಇದೆ. ಈ ಅನಿವಾರ್ಯತೆನ ಕಂಡುಕೊಂಡು ಈ ವಾರದ ಮಾತಿನಲ್ಲಿ ಇದನ್ನ ಚರ್ಚೆ ಮಾಡೋಣ ಅಂತೇಳಿ ಇದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನ ನೀವು ಯಾವ ಮಟ್ಟಕ್ಕೆ ಸ್ವೀಕರಿಸ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಜೊತೆಯಲ್ಲಿ ಇಂಥ ಕ್ರಿಯೆಗಳು, ಒಂದೊಂದು ಸಣ್ಣ ಕ್ರಿಯೆಗಳು ದೊಡ್ಡ ಪರಿಣಾಮನ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಮಾಡೋಂಥ ಕೆಲಸ ಸಣ್ಣದೇ ಆಗಿದ್ರು ಅದು ನನಗೆ ದೊಡ್ಡ ಕೊಡುಗೆ ಕೊಡುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವಿವತ್ತು ಕೃಷಿ ಮಾಡ್ತಾ ಹೋಗೋಣ. ನನ್ನ ಕಾಯಕ ಪ್ರಾಮಾಣಿಕವಾಗಿ ಮತ್ತು ಸತ್ಯ ಶುದ್ಧವಾಗಿದ್ದರೆ ಇಡೀ ವಾತಾವರಣ ಸತ್ಯ ಮತ್ತು ಶುದ್ಧವಾಗಿರೋದಕ್ಕೆ ಮತ್ತು ಸಕಾರಾತ್ಮಕ ಭಾವನೆಗಳು ಸೃಷ್ಟಿಯಾಗೋದಕ್ಕೆ ನಾವು ತಿನ್ನೋಂಥ ಆಹಾರ ವ್ಯವಸ್ಥೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ಈ ವಾರದ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ತೆ.